ಪ್ರೀತಿಯಿಂದ ಸಾಕಿ ಸಲುಹಿದ ತಂದೆ ತಾಯಿಯನ್ನೇ ಬಿಟ್ಟು ಪ್ರಿಯಕರನ ನಂಬಿ ದೂರದೂರಿಗೆ ಹೋಗಿದ್ದ ಯುವತಿ 6 ತಿಂಗಳಲ್ಲಿ ಬಾರದ ಲೋಕಕ್ಕೆ ತೆರಳಿದ್ದಾಳೆ. ಶವದ ಮುಂದೆ ಕೂತು ಕುಟುಂಬಸ್ಥರು ರೋಧಿಸುತ್ತಿದ್ದಾರೆ. ಹಾಗಾದ್ರೆ ಆಕೆಗೆ ಏನಾಯಿತು? ಅವಳ ಸಾವಿಗೆ ಕಾರಣ ಏನು ಅಂತೀರಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪ್ರೀತಿಸಿದವನ ಜೊತೆ ಹೋದಾಕೆ 6 ತಿಂಗಳಲ್ಲೇ ಸಾವು. ಪ್ರಿಯಕರನೇ ಕೊಂದಿದ್ದಾನೆಂದು ಪೋಷಕರ ಆರೋಪ. ಹೌದು, ಪ್ರೀತಿಸಿದವನ ಜೊತೆ ಹೋಗಿದ್ದ ಯುವತಿ 6 ತಿಂಗಳಲ್ಲೇ ದುರಂತ ಅಂತ್ಯ ಕಂಡಿದ್ದಾಳೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹೊನ್ನಿಕೇರಿ ಗ್ರಾಮದಲ್ಲಿ ಈ ಮನಕಲುಕುವ ಘಟನೆ ನಡೆದಿದೆ. ಗ್ರಾಮದ 19 ವರ್ಷದ ಆಶಾ ಮೃತ ದುರ್ದೈವಿ. ಈಕೆ ನೆರೆಮನೆಯ 23 ವರ್ಷದ ಅಂಕುಶ್ನನ್ನ ಪ್ರೀತಿಸಿ ಮದುವೆಯಾಗಿ ಹೈದರಾಬಾದ್ನಲ್ಲಿ ನೆಲೆಸಿದ್ಲು. ಆದರೆ ಡಿಸೆಂಬರ್ 14ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಪ್ರಿಯಕರನೇ ಆಕೆಯನ್ನ ಕೊಂದಿದ್ದಾನೆಂದು ಪೋಷಕರು ಆರೋಪಿಸಿ ಪ್ರತಿಭಟಿಸಿದ್ರು. ನಿನ್ನ 3 ದಿವಸದ ಆಗಿ ಅಂದ್ರೆ ರಾತ್ರಿ 11 ಗಂಟೆಗೆ ತಂದಿದ್ರು. ಇನ್ನ ಯಾರು ಬಂದಿಲ್ಲ. ಅವರು ಪೂರ ಎಲ್ಲರನ್ನ ಪರಿಹಾರ ಅವ್ರು ಯಾರಿಲ್ಲ ಅವ್ರು ಯಾಕೆ ಫರಾರ್ ಆಗ್ಯಾರ? ಯಾತ್ರ ಕಡೆ ಫರಾರ್ ಅವ್ರು ತಪ್ಪಿಗಸ್ತಾರೆ ಇದ್ದಾಗೆ ಫರಾರ್ ಆಗ್ಯಾರ. ಅವರು ಸುಮ್ಮನೆ ಯಾರು ಫರಾರ್ ಆಯ್ತಾರ? ನೀ ತಪ್ಪಿನಾಗ ಮೇಲೆ ಯಾಕೆ ಫರಾರ್ ಆಯ್ತಿ? ಈಗ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಶಿಕ್ಷೆ ಮಾಡ್ಬೇಕು. ಏನ್ ಮಾಡ್ತೀರಿ? ಶಿಕ್ಷೆ ಮಾಡಿ. ನಿಮ್ ಕೈ ಜೋಡಿಸಿ ನಿಮ್ ಕಾಲು ಬಿದ್ದು ಕೇಳ್ತೀವಿ. ಅಂಕುಶ್ ಮನೆಯ ಅಂಗಳದಲ್ಲೇ ಅಂತ್ಯ ಸಂಸ್ಕಾರ ಮಾಡೋದಾಗಿ ಮೃತಳ ಕುಟುಂಬಸ್ಥರು ಕಿಡಿಕಾರಿದ್ರು. ಆಕೆಯ ಸಾವಿಗೆ ನ್ಯಾಯ ಸಿಗಬೇಕಾದ್ರೆ ಅಂಕುಶನಿಗೆ ಶಿಕ್ಷೆಯಾಗಬೇಕು. ಕುಟುಂಬಸ್ಥರ ತಪ್ಪಿರೋದಕ್ಕೆ ಅವರು ಮನೆ ಹತ್ರ ಬರ್ತಿಲ್ಲ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಸಂಬಂಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ನನಗೆ ಒಲ್ ಊರಾಗ 2 ದಿನ ದುಡಿದ್ರೆ 2 ದಿನ ಮನೆಗೆ ಇರ್ತಿದ್ದಕ್ಕೆ ಕಟ್ಕೊಂದಿನ ಹಿಡಿದು ನನಗೆ ಈಟು ಸದ ಸಿಗ್ಲತ್ತದ ದುಡಿಲದ್ದ ಕಟ್ಟಿ ಆಕಿಗೆ ಹಾಕ್ಲತ್ತಿದೆ ಅಂತೇಳಿ ಆಕೆಗೆ ಚಿಟುಕು ಮುಟ್ಕು ಸಿಟ್ಟಿಗೆ ಬರ್ತೀನಿ ಅಂತಂದ್ರೆ ಆಕಿ ಯಾಕ ನನ್ನ ಮಮ್ಮಿ ಪಪ್ಪ ಭೀ ಅದರಿಲ್ಲ, ನೀವು ಒಬ್ಬಕಿನ ಎದ್ದಿದ್ದೀನ ನೀ ಅನ್ಬಿದ್ರು ನಿನಗೆ ಹೇಳ್ಕೊತಿ ಅಂತಂತೇಳಿ ಏನು ಟಾರ್ಚರ್ ಮಾಡ್ಕೊಲಿಕ್ಕೆ ಮತ್ತು ನನಗೆ ಹೈದರಾಬಾದ್ನಿಂದ ಪೊಲೀಸರು ನನಗೆ ಫೋನ್ ಮಾಡಿರು. PSI ಫೋನ್ ಮಾಡಿರ ಎಷ್ಟು 7:30 ಸತ್ತೋಗ್ಯಾಳಂತವ್ರು ನನಗೆ 9:38 ಫೋನ್ ಹಚ್ಚಾರ ನನಗೆ ಅವ್ರು. ಈ ಘಟನೆ ಹೈದರಾಬಾದ್ನಲ್ಲಿ ನಡೆದಿದ್ರಿಂದ ಕರ್ನಾಟಕದ ಪೊಲೀಸರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುತ್ತಿದ್ದಾರೆ. ಇನ್ನು ಹೈದರಾಬಾದ್ಗೆ ಹೋಗಿ ಕಾನೂನು ಹೋರಾಟ ಮಾಡಲು ಆಶಾ ಕುಟುಂಬಸ್ಥರು ಅಷ್ಟೊಂದು ಸ್ಥಿತಿವಂತರಲ್ಲ. ಹಾಗಾಗಿ ಜಿಲ್ಲಾಡಳಿತ ನೊಂದ ಕುಟುಂಬಕ್ಕೆ ನೆರವಾಗಬೇಕಿದೆ. ರಾಜಕುಮಾರ್, ಪವರ್ ಟಿವಿ, ಬೀದರ್.